ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಗಿಂತ ಮುಂಚೆ ನನ್ನನ್ನು ಮದುವೆ ಆಗೋ ಹುಡುಗಿನ ಶಾಪಿಂಗಿಗೆ ಕರ್ಕೊಂಡು ಹೋಗೋದಕ್ಕೆ ರಾಹುಲ್ ಬರ್ತಾನೆ. ಅವಳ ರೂಮ್ ಓಪನ್ ಆಗಿರುತ್ತೆ. ಸ್ವಲ್ಪ ತುಂಟಾಟ ಮಾಡೋದಕ್ಕೆ ಒಳಗಡೆ ಹೋದಾಗ ಸ್ನಾನ ಮಾಡ್ತಾ ಇರುವ ಸಂಪೂರ್ಣವಾಗಿ ಬಟ್ಟೆ ಬಿಚ್ಚಿದ್ಲು ತಂಗಿನ ನೋಡ್ತಾನೆ. ಅವಳ ಹತ್ತಿರ ಬಂದು ಅವಳನ್ನು ಗಟ್ಟಿಯಾಗಿ ತಪ್ಕೊಳ್ತಾನೆ. ಸ್ವಲ್ಪ ಕ್ಷಣಕ್ಕೆ ಅವಳು ಕೂಡ ಯಾಮಾರಿ ಅವನಿಗೆ ಸ್ಪಂದಿಸ್ತಾಳೆ. ಇಬ್ಬರು ಪರಸ್ಪರ ಮುತ್ತುಗಳನ್ನು ಕೊಟ್ಕೊಳ್ತಾರೆ. ಆಗ ಮದುವೆ ಆಗೋ ಹುಡುಗಿ ಆ ದೃಶ್ಯನ ನೋಡಿ ಬೆಚ್ಚಿ ಬೀಳ್ತಾಳೆ, ಜೋರಾಗಿ ಕಿರಿಸ್ತಾಳೆ. ಮನೆ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ಕತೆನ ಕೇಳಿಸ್ಕೊಳ್ಳಿ. ನನ್ನ ಹೆಸರು ರಾಹುಲ್. ಅಮೇರಿಕಾದಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದೀನಿ. ಅಪ್ಪ ಅಮ್ಮನನ್ನು ನೋಡೋದಕ್ಕೆ ಬಂದೆ, ಆದರೆ ಈ ಬಾರಿ ಅವ್ರ ಮದುವೆ ಮಾಡಿಕೊಂಡೇ ಹೋಗು ಅಂತ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಡೋದಕ್ಕೆ ಮದುವೆಗೆ ಒಪ್ಕೊಂಡೆ. ತುಂಬ ಜನ ಹುಡುಗಿರನ್ನ ತೋರಿಸಿದ್ರು, ನನಗೆ ಅವ್ರು ಯಾರೂ ಇಷ್ಟ ಆಗಿಲ್ಲ. ಕೊನೆಗೆ ಅಮ್ಮ ನನ್ನನ್ನು ಬಾಯಿ ಬಿಟ್ಟು ಕೇಳೇ ಬಿಟ್ಲು, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಯಾವುದೇ ಜಾತಿ ಗೋತ್ರ ನಮಗೆ ಲೆಕ್ಕ ಇಲ್ಲ, ನಿನ್ನ ಖುಷಿನೇ ನಮ್ಮ ಖುಷಿ ಅಷ್ಟೇ ಅಂತ ಅಮ್ಮ ಹೇಳಿದ್ಲು. ಆದರೆ ಅಪ್ಪ ಕೋಪದಿಂದ ಚೆನ್ನಾಗಿರೋ ಮಗನನ್ನು ಹಾಳು ಮಾಡಬೇಡ ಅಂತ ಕಣ್ಣನ್ನು ಕೆಂಪಗಾಗಿಸಿದ್ರು. ಕೊನೆಗಮ್ಮ ಅವ್ರ ಗೆಳತಿಯ ಮೊದಲ ಮಗಳು ಪೂಜಾಳನ್ನು ನೋಡೋದಕ್ಕೆ ನನ್ನನ್ನು ಕರ್ಕೊಂಡು ಹೋದ್ಲು. ಅವಳು ನನಗೆ ತುಂಬ ಇಷ್ಟ ಆದ್ಲು. ನೋಡೋದಕ್ಕೆ ಸುಂದರವಾಗಿದ್ದಾಳೆ. ಸ್ವಲ್ಪ ಕ್ಷಣ ಪೂಜಾಳ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಣ್ಣು ತುಂಬಿಕೊಳ್ಳಬೇಕು ಅಂತ ಅಂದುಕೊಳ್ಳೋ ಅಷ್ಟರಲ್ಲಿ ಹಿಂದೆಯಿಂದ ಯಾವುದೋ ಒಂದು ಸುಂದರವಾದ ಹುಡುಗಿ ಬಂದ್ಲು. ಅವಳು ಪೂಜಾಳ ತಂಗಿ ಕಾವ್ಯ ಅಂತ. ಅಲ್ಲಿರೋ ಯಾರೋ ಹೇಳಿದ್ರು, ದೇವಲೋಕದ ಅಪ್ಸರೆಯನ್ನು ಮೀರಿಸ್ತಾ ಇದ್ಲು. ಅಷ್ಟೊಂದು ಸುಂದರಿಯಾಗಿದ್ಲು. ಅವಳನ್ನು ನೋಡಿ ನಾನು ಸ್ಟನ್ನಾದೆ. ನನ್ನ ಮೈಕೈಯಲ್ಲಿನ ಕೂದಲುಗಳು ಮೇರೇಳ್ತಾ ಇದ್ವು. ಎದೆ ಬಡಿತ ಜಾಸ್ತಿ ಆಗ್ತಿತ್ತು. ನನ್ನ ಎದೆ ಬಡಿತ ನನಗೇ ಕೇಳಿಸ್ತಿತ್ತು. ಇವಳೇ ನಿನ್ನ ಹುಡುಗಿ, ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ ಮನಸ್ಸು ಪದೇ ಪದೇ ಹೇಳ್ತಿತ್ತು. ಇಷ್ಟೊಂದು ಸುಂದರವಾದ ಹುಡುಗಿನ ಬಿಟ್ಟರೆ ಅವನಂಥ ಮುಟ್ಟಾಳ ಯಾರೂ ಇಲ್ಲ ಅಂತ ನನಗೆ ನಾನೇ ಅಂದ್ಕೊಂಡೆ. ಮೇಲೆದ್ದು ನಿಂತ್ಕೊಂಡೆ. ಆ ಪೂಜಾ ನನ್ನನ್ನೇ ದಿಟ್ಟಿಸಿ ನೋಡ್ತಿದ್ದಾಳೆ. ನಾನು ಕಾವ್ಯಾಳನ್ನು ನೋಡ್ತಾ ಇರೋದು ಅವಳಿಗೆ ಅರ್ಥ ಆಗಿ ಅವಳು ಕಾವ್ಯಾಳ ಎದುರಿಗೆ ಬಂದಳು. ಆಗ ಕಾವ್ಯ ನಂಗೆ ಕಾಣಿಸ್ತಾ ಇರಲಿಲ್ಲ. ಪೂಜಾಳ ಬೆನ್ನ ಹಿಂದೆ ಇದ್ಲು. ಪೂಜಾ ಕೂಡ ನೋಡೋದಕ್ಕೆ ಸುಂದರವಾಗಿದ್ಲು, ಆದರೆ ಕಾವ್ಯಾಳಷ್ಟಲ್ಲ. ಅವಳು ನನ್ನ ಕಡೆ ನೋಡಿ ದೊಡ್ಡ ಸ್ಮೈಲ್ ಮಾಡಿದ್ಲು. ಆ ನಗು ತುಂಬ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಿತ್ತು. ಕಾವ್ಯಾಳನ್ನು ನೋಡಬೇಕು, ನಾನು ಖುಷಿಯಾಗಿದ್ದುದನ್ನು ನೋಡಿ ಅಲ್ಲಿದ್ದ ದೊಡ್ಡವರು ನನಗೆ ಪೂಜಾ ತುಂಬ ಇಷ್ಟ ಆಗಿದ್ದಾಳೆ ಅಂತ ಪುರೋಹಿತರನ್ನ ಆಗಲೇ ಕರೆಸಿ ಎಂಗೇಜ್ಮೆಂಟ್ ಕೂಡ ಮಾಡಿ ಮುಗಿಸಿದ್ರು. ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ನನ್ನ ಎಂಗೇಜ್ಮೆಂಟ್ ಆಗೇ ಹೋಗಿತ್ತು. ಮನಸ್ಸು ನೋವಿನಿಂದ ಕೂಗ್ತಿತ್ತು. ನನಗೆ ಪೂಜಾ ಇಷ್ಟ ಇಲ್ಲ, ಕಾವ್ಯ ಇಷ್ಟ ಅಂತ ಅಮ್ಮನ ಬಳಿ ಹೇಳಿದೆ. ಆದರೆ ಅಮ್ಮ ನಾನು ಕೆನ್ನೆಗೆ ಹೊಡೆದ್ಲು. ನೀನು ನೋಡೋದಕ್ಕೆ ಬಂದಿರೋದು ಪೂಜಾಳನ್ನು, ಕಾವ್ಯ ಇನ್ನೂ ಚಿಕ್ಕವಳು, ಓದ್ತಿದ್ದಾಳೆ. ಏನು ಕೊರತೆ ಇದೆ ಪೂಜಾಳಲ್ಲಿ? ಎಲ್ಲ ಕೆಲಸ ಬರುತ್ತೆ, ದೊಡ್ಡೋರಿಗೆ ಮರ್ಯಾದೆ ಕೊಡ್ತಾಳೆ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ತುಂಬ ಸಮಯದ ನಂತರ ರಾಹುಲ್ ವಿಧಿ ಇಲ್ಲದೆ ಅಮ್ಮನ ಮಾತನ್ನು ಕೇಳಲೇಬೇಕಾಗಿತ್ತು. ಅವನಮ್ಮ ಬರಬೇಕಾದಾಗಲೇ ಕಂಡೀಷನ್ ಹಾಕಿದ್ರು. ನಿನ್ನಪ್ಪನ ಸಮಾಧಾನಕ್ಕೆ ಹೆಣ್ಣನ್ನು ನೋಡೋ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಪೂಜಾಳನ್ನು ನೋಡಿದ ತಕ್ಷಣ ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಅಪ್ಪ ಹೇಳಿದ್ಲು. ಪೂಜಾ ನೋಡೋದಕ್ಕೆ ಸುಂದರವಾಗಿದ್ದರೂ ಕೂಡ ಅವಳ ತಂಗಿ ಎದುರಿಗೆ ಅವಳು ಡಿಮ್ ಅಂತ ಅನ್ನಿಸ್ತಿದ್ಲು. ರಮ್ಯಾ ತುಂಬ ಸುಂದರವಾಗಿರೋದ್ರ ಜೊತೆಗೆ ಅವಳ ಕಣ್ಣಲ್ಲಿ ಏನೋ ಒಂದು ರೀತಿಯ ಮಾದಕತೆಯ ಸೆಳೆತ ನನ್ನನ್ನು ಸೆಳೀತಾ ಇತ್ತು. ಅವಳ ಕಡೆಗೆ ನಾನು ಎಷ್ಟು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೋ ಇಷ್ಟು ದಿನ ಯಾವ ಹುಡುಗಿ ಮೇಲೂ ಕೂಡ ನನಗೆ ಈ ರೀತಿ ಫೀಲಿಂಗ್ಸ್ ಇರಲೇ ಇಲ್ಲ.
ಬದುಕು ಚೆನ್ನಾಗಿ ನಡೀತಿರ್ಬೇಕಾದಾಗ ಈ ಮದುವೆ ವಿಷಯಕ್ಕೆ ಯಾಕೆ ಬಿದ್ದೆ ಅಂತ ಅನ್ನಿಸ್ತಿತ್ತು. ಆದರೆ ಕಾವ್ಯಾಳನ್ನು ನೆನಪಿಸ್ಕೊಂಡು ಮನಸ್ಸಲ್ಲಿ ತಂಪನೆಯ ಗಾಳಿ ಬೀಸ್ತಂತೆ. ನನ್ನ ಹೃದಯ ಅವಳಿಗಾಗಿ ಪ್ರೇಮಗೀತೆ ಹಾಡದಂತೆ ಅನ್ನಿಸ್ತಿತ್ತು. ಅವಳನ್ನು ನೋಡಬೇಕು ಅಂತ ಅನ್ನಿಸ್ತಿತ್ತು. ಅಷ್ಟರಲ್ಲಿ ನನ್ನ ಎಂಗೇಜ್ಮೆಂಟ್ ಫೋಟೋಸ್ ಬಂತು. ಅದರಲ್ಲಿ ಒಂದೇ ಒಂದು ಫೋಟೋಸ್, ಅದು ಕಾವ್ಯ ಬಾಗ್ಲ ಹತ್ರ ನಿಂತ್ಕೊಂಡಿದ್ಲು. ಆ ಫೋಟೋಸ್ ಮಾತ್ರ ಅವಳು ನಮ್ಮ ಹತ್ರ ಹಾಲಲ್ಲಿ ಬಂದು ಫೋಟೋಸ್ಗೆ ನಿಲ್ಲಿಲ್ಲ. ಈಗ ಇನ್ನೂ ಭಯ ಜಾಸ್ತಿ ಆಯಿತು. ನನಗಳ ಮೇಲೆ ಇರೋ ಆಸೆ ಅವ್ರ ಮನೆಯಲ್ಲಿ ತಿಳಿದು ಅವಳಿಗೇನಾದರೂ ತೊಂದರೆ ಮಾಡಿದ್ರೆ ಅವಳನ್ನು ನೋಡಬೇಕು ಅಂತ ಅವಳ ಮನೆಗೆ ಹೋದೆ. ಆದರೆ ಅವರ ಅಮ್ಮ ಇಬ್ಬರು ಹೊರಗಡೆ ಹೋಗಿದ್ದಾರೆ, ಇಲ್ಲ ಅಂತ ಹೇಳಿದ್ರು. ನಾನು ವಿಧಿ ಇಲ್ಲದೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಗೆ ಬರ್ತಿದ್ದೆ. ಆಗ ಇಬ್ಬರು ಆಟೋದಿಂದ ಇಳಿದ್ರು. ಮೊದಲು ಪೂಜಾ, ನಂತರ ಕಾವ್ಯ. ನಾರ್ಮಲ್ ಡ್ರೆಸ್ಸಲ್ಲಿ ಕಾವ್ಯ ಇನ್ನೂ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಸಹಜ ಸುಂದರಿ, ಯಾವುದೇ ಮೇಕಪ್ ಇಲ್ಲ, ತುಟಿಗೆ ಲಿಪ್ಸ್ಟಿಕ್ ಇಲ್ಲ. ಆದರೂ ಅವಳ ತುಟಿ ತುಂಬ ಕೆಂಪಾಗಿದೆ. ಚರ್ಮ ಪೂಜಾಳ ಚರ್ಮಕ್ಕಿಂತ ಡಬ್ಬಲ್ ಬೆಳ್ಳಗಿದ್ದಾಳೆ. ಬಿಸಿಲಿನಿಂದ ಬಂದಿದ್ದರಿಂದ ಅವಳ ಮುಖ ಸ್ವಲ್ಪ ಕೆಂಪಾಗಿದೆ. ಅವಳ ಹತ್ರ ಮಾತಾಡೋದಕ್ಕೆ ಓಡಿ ಹೋಗಿದೆ. ಅಷ್ಟರಲ್ಲಿ ಪೂಜಾ ಪುನಃ ಅವಳಿಗೆ ಅಡ್ಡವಾಗಿ ನಿಂತ್ಕೊಂಡು ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ನೀವು ನನ್ನನ್ನು ನೋಡೋದಕ್ಕೆ ಬಂದಿದ್ದು ಅಲ್ವಾ ಅಂತ ನನ್ನ ಕಣ್ಣುಗಳು ಕಾವ್ಯಾಳನ್ನು ಹುಡುಕ್ತಾ ಇದ್ವು ನಿರಂತರವಾಗಿ. ಅಷ್ಟರಲ್ಲಿ ನನ್ನಮ್ಮ ಏನಾದರೂ ಎಡ್ವಟ್ ಮಾಡ್ತಾನೆ ಇವನು ಅಂತ ಅಂದ್ಕೊಂಡು ಹಿಂದೆನೇ ಬಂದು ಪೂಜಾಳ ಹತ್ರ ಹೇಳಿದರು, ಇವತ್ತು ನೀನು ಸೀರೆ ತಗೋಬೇಕು, ಮದುವೆಗೆ ಬೇಕಾಗಿದ್ದು, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡಿದೆ. ಎಷ್ಟು ಬೇಗ ಅಮ್ಮ ನನ್ನ ಹಿಂದೆ ಬಂದು ಪ್ಯಾಚಪ್ ಮಾಡಿಬಿಟ್ರು ಅಂತ ಅನ್ನಿಸ್ತು. ನಂತರ ಮನೆ ಒಳಗಡೆ ಹೋಗದೆ ಎಲ್ಲರೂ ಶಾಪಿಂಗಿಗೆ ಹೋದ್ವಿ. ಕಾವ್ಯ ಬೇಡ, ಮನೆಯಲ್ಲೇ ಇರಲಿ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಆದರೆ ನಾನು ಕಾವ್ಯ ಬಂದರೆ ಮಾತ್ರ ಹೋಗೋದು, ನಾದ್ನಿ ಬಂದಿಲ್ಲ ಅಂದರೆ ಬಾವ ಹೇಗೆ ಹೋಗ್ತಾನೆ ಅಂತ ತುಂಟತನದಿಂದ ಹೇಳಿದೆ. ನನ್ನ ಮಾತಿಗೆ ಅಷ್ಟಾದರೂ ಬೆಲೆ ಕೊಟ್ಟು ಅವರುಗಳು ಕಾವ್ಯಾಳನ್ನು ಕೂಡ ಶಾಪಿಂಗಿಗೆ ಕರ್ಕೊಂಡು ಬಂದರು. ಕಾವ್ಯ ಒಂದು ಕಡೆ ಸೈಲೆಂಟಾಗಿ ಕೂತಿದ್ಲು. ಪೂಜಾ ಅಂಗಡಿಯಲ್ಲಿ ಇದ್ದ ತುಂಬ ಕಾಸ್ಟ್ಲಿ ಸೀರೆ ತಗೊಂಡ್ರು. ನಾನು ಅವಳ ಕಡೆ ಕಣ್ಣೆತ್ತೂ ಕೂಡ ನೋಡ್ತಿಲ್ಲ. ನನ್ನ ಮನಸ್ಸು ಹೇಗಾದರೂ ಮಾಡಿ ಕಾವ್ಯಾಳನ್ನು ಮದುವೆ ಆಗಬೇಕು. ಕಾವ್ಯ ಹತ್ರ ಹೋಗಿ ನಿಂತ್ಕೊಂಡೆ. ಅವಳ ಹತ್ರ ಮಾತಾಡೋದಕ್ಕೆ ಪ್ರಯತ್ನಿಸ್ದೆ. ಅವಳು MBA ಫೈನಲ್ ಇಯರ್ ಮಾಡ್ತಿದ್ದಾಳೆ ಅಂತ ತಿಳಿತು. ನನಗೆ ನೀವು ಅಂದರೆ ತುಂಬ ಇಷ್ಟ, ಅಥವಾ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳಿದೆ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನಮ್ಮ ಬಂದು ಕಾವ್ಯಳನ್ನು ಕರ್ಕೊಂಡು ಹೋದ್ಲು. ನಿನಗೂ ಕೂಡ ಒಂದು ಚಂದದ ಸೀರೆಯನ್ನು ತಗೋ ಅಂತ ಹೇಳಿದ್ರು. ಆದರೆ ಅವಳು ತೀರಾ ಕಡಿಮೆ ಬೆಲೆ ಸೀರೆನ ತಗೊಂಡ್ಳು. ನಾನು ಅವರೆಲ್ಲ ಇದ್ದಾರೆ ಅನ್ನೋ ವಿಷಯನ ಮರೆತು ಅವಳ ಬಳಿ ಹೋಗಿ ಅವಳ ಕೈಯಲ್ಲಿದ್ದ ಸೀರೆನ, ಈ ಸೀರೆ ನಿನಗೆ ಇಷ್ಟ ಆದರೆ ಇಟ್ಕೋ ಅಂತ ಹೇಳಿ ಅಂಗಡಿಯಲ್ಲಿದ್ದ ಅತಿ ದುಬಾರಿಯಾದ ಸೀರೆಯನ್ನು ತೋರಿಸಿ ಅಂತ ಕೇಳಿದೆ. ಆಗವರು ತುಂಬ ಅಂದದ ಚಂದದ ರೆಡ್ ಕಲರ್ ಸ್ಯಾರಿನ ತೋರಿಸಿದ್ರು. ಅದನ್ನು ಉಟ್ಕೊಂಡ್ರೆ ಕಾವ್ಯ ಇನ್ನೂ ಸುಂದರವಾಗಿ ಕಾಣಿಸ್ತಾಳೆ ಅಂತ ಅಂದ್ಕೊಂಡೆ. ಈ ಸೀರೆ ತಗೋ, ನಿನ್ನ ಕಲರ್ಗೆ ಸೂಟ್ ಆಗುತ್ತೆ. ಕಾವ್ಯ ಬೇಡ ಅಂತ ಹೇಳ್ತಿದ್ಲು. ಇಷ್ಟೊಂದು ಕಾಸ್ಟ್ಲಿ ಬೆಲೆಯ ಸೀರೆ ಬೇಡ, ನೀವು ಕೊಡಿಸ್ತೀರಾ ಅಂತ ನಾನು ತುಂಬ ದುಬಾರಿಯಾದ ಸೀರೆನ ತಗೊಳ್ಳೋದಿಲ್ಲ ಅಂತ ಹೇಳಿ ಆ ಸೀರೆನ ರಿಜೆಕ್ಟ್ ಮಾಡಿ ಹೊರಗೋದ್ಲು. ನಾನು ವಿಧಿ ಇಲ್ಲದೆ ಎಲ್ಲರ ಸೀರೆಗೆ ಬಿಲ್ ಕಟ್ಟಿ ಹೊರಗೆ ಬಂದಾಗ ಯಾವುದೋ ಒಂದು ವಯಸ್ಸಾದ ಮೋದುಕಿ ರಸ್ತೆ ದಾಟೋದಕ್ಕೆ ತುಂಬ ಕಷ್ಟಪಡ್ತಿದ್ಲು. ಕಾವ್ಯ ಅವರನ್ನು ನಿಧಾನವಾಗಿ ದಾಟಿಸ್ತಾ ಇರೋದನ್ನು ನೋಡಿ ಇನ್ನೂ ಅವಳ ಮೇಲೆ ಪ್ರೀತಿ ಹೆಚ್ಚಾಯಿತು. ಅದೇ ಸಮಯಕ್ಕೆ ನನ್ನ ಪಕ್ಕ ಪೂಜಾ ಬಂದು ನಿಂತ್ಕೊಂಡ್ಳು. ನಾನು ನೋಡ್ತಾ ಇರೋ ದೃಶ್ಯನ ನೋಡಿ ಬೇಸರ ಮಾಡಿಕೊಂಡ್ಳು ಅಂತ ಅವಳ ಮುಖದ ಭಾವನೆ ಹೇಳ್ತಿತ್ತು. ಭಿಕ್ಷುಕ ಒಬ್ಬ ಅಮ್ಮ ಅಂತ ಅವಳ ಹಿಂದೆ ಸುತ್ತುತ್ತಾ ಇದ್ದ. ಅವಳು ಜೋರಾಗಿ ಗದ್ಲದ್ಲು.
ಆದರೆ ನನಗೆ ಬೇಸರ ಆಗಿ ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ದೆ. ಇಂದು ಕಾವ್ಯಾಳನ್ನು ನಾನು ಮುಟ್ಟಿಲ್ಲ ಅಂದರೂ ಅವಳನ್ನು, ಅವಳ ಸಹಜ ಸೌಂದರ್ಯವನ್ನು ಕಣ್ತುಂಬಿಕೊಂಡಿದ್ದೀನಿ. ಅವಳು ಪ್ರೀತಿ ಪಡೆದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅಂತ ಅನಿಸುತ್ತೆ. ಅವಳಿಗೆ ಶರಣಾದೆ. ಈಗ ನನ್ನ ಮನಸ್ಸಲ್ಲಿ ಒಂದು ಕ್ಲಾರಿಟಿ ಬಂತು. ಪೂಜಾ ಹಠಮಾರಿ, ತುಂಬ ಜಂಬ, ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆಯದು ನನಗೇ ಬೇಕು ಅನ್ನೋ ಅಷ್ಟು ದುರಾಸೆ. ನನ್ನ ವಿಷಯದಲ್ಲೂ ಅದೇ ಇರಬಹುದು. ನನಗೆ ಅವಳ ತಂಗಿ ಮೇಲೆ ಆಸೆ ಇದೆ ಅಂತ ತಿಳಿದಿದ್ರೂ ಕೂಡ ನನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡ್ದಿದ್ದಾಳೆ ಅನ್ನೋದು ಅವಳ ವರ್ತನೆಯಿಂದಾನೇ ತಿಳಿತಾ ಇತ್ತು. ಆದರೆ ಕಾವ್ಯ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾಳೆ, ಅದಕ್ಕಿಂತ ಹೆಚ್ಚಿಗೆ ಒಳ್ಳೆಯವಳು. ನನಗೆ ನಿಜವಾಗ್ಲೂ ಒಳ್ಳೆ ಜೋಡಿ. ನನ್ನಲ್ಲಿರೋ ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ, ಸ್ಟೇಟಸ್ ಇವೆಲ್ಲ ಅವಳಿಗೆ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದು ನಿಜವಾದ ಪ್ರೀತಿ. ನನಗೂ ಅಷ್ಟೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಆದರೆ ಪ್ರೀತಿ ಶಾಶ್ವತವಾಗಿರುತ್ತೆ ಅಲ್ವಾ? ಆ ಮೂವರನ್ನು ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಮತ್ತು ಅಮ್ಮ ನಮ್ಮ ಮನೆಗೆ ಹೋದ್ವಿ. ದಾರಿಯುದ್ದಕ್ಕೂ ಪೂಜಾ ತುಂಬ ಮಾತಾಡ್ತಿದ್ರೆ ಕಾವ್ಯ ಒಂದೇ ಒಂದು ಮಾತನ್ನು ಆಡಿಲ್ಲ. ಪ್ರತಿ ಹುಡುಗನಿಗೂ ತಾನು ಮದುವೆ ಆಗೋ ಹುಡುಗಿ ತುಂಬಾ ಸೈಲೆಂಟ್ ಆಗಿರಬೇಕು, ನಾನು ಹೇಳುವ ಮಾತನ್ನು ಕೇಳಬೇಕು ಅಂತ ಆಸೆ ಇರುತ್ತೆ. ಕಾವ್ಯ ನನ್ನ ಐಡಿಯಲ್ ಡ್ರೀಮ್ ಗರ್ಲ್ ಅಂತ ಪದೇ ಪದೇ ಅವಳನ್ನು ನೆನಪಿಸ್ಕೊಂಡು ಖುಷಿ ಪಡ್ತಿದ್ದೆ. ನಂತರ ನಾನು ಮತ್ತು ಅಮ್ಮ ಮನೆಗೆ ನಡೆದ್ವಿ. ಅಮ್ಮನ ಬಳಿ ಮತ್ತೊಮ್ಮೆ, ಅಮ್ಮ ಯೋಚಿಸು, ನಂಗೆ ಕಾವ್ಯ ತುಂಬ ಇಷ್ಟ. ಪೂಜಾಳ ಮೇಲೆ ಯಾವುದೇ ಫೀಲಿಂಗ್ಸೂ ಇಲ್ಲ. ಮದುವೆ ಮಾಡಿ ಜೀವನನ ಹಾಳು ಮಾಡಬೇಡ. ನಿನಗಿರೋದು ಒಬ್ಬನೇ ಮಗ. ನನಗೆ ಅವಳನ್ನು ನೋಡಿದ 2 ದಿನದಲ್ಲಿ ಎಷ್ಟೋ ಜನ್ಮದ ಪ್ರೀತಿಯಂತೆ ಪ್ರೀತಿಸ್ತಾ ಇದ್ದೀನಿ. ಅವಳನ್ನು ಅಮ್ಮ ಏನೂ ಮಾತಾಡಿಲ್ಲ, ಸುಮ್ಮನೆ ನಗ್ತಾ ಇದ್ಲು. ನನಗೆ ಪ್ರಾಣ ಸಂಕಟ ಆದರೆ ಈ ಅಮ್ಮ ನಗ್ತಾಳೆ, ಏನಾದರೂ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ. ರಾತ್ರಿ ಪೂರ್ತಿ ನಿದ್ದೆನೇ ಬಂದಿಲ್ಲ. ಎಂಗೇಜ್ಮೆಂಟ್ನ ಹೇಗೆ ಕ್ಯಾನ್ಸಲ್ ಮಾಡಿಸ್ಬೇಕು, ಕಾವ್ಯಾಳನ್ನು ಹೇಗೆ ಮದುವೆ ಆಗಬೇಕು, ಈ ಎರಡೂ ವಿಷಯಗಳಿಂದ ತಲೆ ಕೆಟ್ಟು ಹೋಗಿದೆ. ರಾತ್ರಿ ಪೂರ್ತಿ ನಿದ್ರಿಸದೆ ಬೆಳಗ್ಗೆ ಬೇಗ ಎದ್ದು ನೈಟ್ ಡ್ರೆಸ್ಸಲ್ಲೇ ಕಾವ್ಯಾಳ ಮನೆ ಕಡೆ ನಡೆದೆ. ಅಮ್ಮಂಗೆ ಹೇಳಿದ್ರೆ ಅಮ್ಮ ಕಳಿಸೋದಿಲ್ಲ, ಅಥವಾ ಕಾವ್ಯಾಳನ್ನು ಬೇರೆ ಕಡೆ ಕಳಿಸು ಅಂತ ಅವ್ರ ಅಮ್ಮನಿಗೆ ಹೇಳಿಬಿಟ್ರೆ ಕಷ್ಟ ಅಲ್ವಾ? ಅವ್ರ ಮನೆಗೆ ಹೋದೆ. ಮನೆ ಮುಂದೆ ಯಾರೂ ಇರಲಿಲ್ಲ, ಬಾಗಿಲು ತೆಗೆದಿತ್ತು. ಒಳಗೆ ನಡೆದೆ. ಕಾವ್ಯಾಳ ರೂಮ್ ಯಾವುದು ಅಂತ ತಿಳಿದಿಲ್ಲ, ಆದರೆ ಅಲ್ಲೇ ಎದುರುಗಡೆ ಇದ್ದ ರೂಮ್ ಒಳಗೆ ಹೋದೆ. ನೆನ್ನೆ ಕಾವ್ಯ ಹಾಕ್ಕೊಂಡಿದ್ದ ಚೂಡಿದಾರ್ ವೇಲ್ ಅಲ್ಲೇ ಹಾಸಿಗೆ ಮೇಲಿತ್ತು. ರೂಮ್ ತುಂಬ ಚಿಕ್ಕದಾಗಿತ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ, ಆದರೆ ತುಂಬ ಕ್ಲೀನಾಗಿತ್ತು ಅಂತ ಅಂದ್ಕೊಂಡೆ. ಯಾಕಂದರೆ ಅವಳನ್ನು ಯಾರೂ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ದು ನಾನು ನೋಡಿಲ್ಲ. ಹೊರಗೆ ಬರಬೇಕು ರೂಮಿಂದ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬಾತ್ರೂಮಲ್ಲಿ ಯಾರೋ ಸ್ನಾನ ಮಾಡ್ತಿದ್ದಾರೆ ಅಂತ ತಿಳಿದು ಹತ್ರ ಹೋದೆ. ಇನ್ಯಾರು, ಕಾವ್ಯನೇ ಇರ್ತಾರೆ ಅಂತ ನಿಧಾನವಾಗಿ ಬಾಗ್ಲನ್ನು ತೆಗೆದೆ. ಹೌದು, ಕಾವ್ಯ, ಸಹಜ ಸುಂದರಿ. ಅವಳು ಸಂಪೂರ್ಣವಾಗಿ ಸ್ನಾನ ಮಾಡ್ತಿದ್ದಾಳೆ. ಅವಳ ದೇಹದ ಸೌಂದರ್ಯನ ನೋಡಿ ನನ್ನನ್ನೇ ನಾನು ಸಂಪೂರ್ಣವಾಗಿ ಮರೆತೆ. ಅವಳ ಬಳಿ ಹೆಜ್ಜೆಗಳನ್ನು ಬಹಳ ಬೇಗ ಹಾಕ್ತಾ ಅವಳ ಕಡೆ ನಡೆದೆ. ನಾನು ಬಂದಿದ್ದಕ್ಕೆ ಅವಳಿಗೆ ತಿಳಿತು. ಅವಳು ನನ್ನ ಕಡೆಯಿಂದ ಭಯದಿಂದ ನೋಡೋದಕ್ಕೆ ತನ್ನ ಮೈಯನ್ನು ಅಲ್ಲೇ ಇದ್ದ ಟವಲಲ್ಲಿ ಮುಚ್ಕೊಂಡ್ಳು. ಆದರೆ ನಾನು ಅವಳ ಹತ್ರ ಹೋಗಿ ಅವಳು ಮುಚ್ಕೊಂಡಿದ್ದ ಟವಲ್ನ ಕಿತ್ತೆಸೆದು ಅವಳಿಗೆ ಮುತ್ತು ಕೊಟ್ಟು ಅವಳನ್ನು ತಪ್ಪಿಕೊಂಡೆ. ಅವಳು ನನ್ನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ಲು, ಆದರೆ ಅವಳು ದೂರ ತಳ್ಳದಷ್ಟು ನಾನು ಅವಳಿಗೆ ಹತ್ರ ಆಗ್ತಿದ್ದೆ. ಹತ್ರ, ಇನ್ನೂ ಹತ್ರ. ಆ ಕ್ಷಣ ನಂತರ ಅವಳು ನನ್ನನ್ನು ಒಪ್ಕೊಂಡ್ಳು. ನನ್ನನ್ನು ದೂರ ತಳ್ತಾ ಇರಲಿಲ್ಲ. ಶವರ್ನಿಂದ ನೀರು ಬರ್ತಾಯಿತ್ತು. ಇಬ್ಬರ ಬಟ್ಟೆ ಒದ್ದೆ ಆಗ್ತಿತ್ತು. ಅದರ ಅರಿವಿಲ್ಲದೆ ಅವ್ರ ಜೊತೆ ನಾನು ಆಟ ಆಡೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತು ನಾವಿಬ್ಬರು ಎಲ್ಲಿದ್ದೀವಿ, ಯಾರು, ಏನು ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಅದ್ಭುತವಾದ ಪ್ರಕ್ರಿಯೆಯಲ್ಲಿ ಒಂದಾಗ್ತಾ ಇದ್ವಿ. ಅಷ್ಟರಲ್ಲಿ ಯಾರೋ ಕಿಟಾರನೆ ಕಿರ್ಚದಂತ ಅನ್ನಿಸ್ತು. ವಾಸ್ತವ ಅರ್ಥ ಆಗಿ
ಇಬ್ರು ತಿರುಗಿ ನೋಡಿದಾಗ ಅಲ್ಲಿ ಪೂಜಾ ತಲೆ ಸುತ್ತು ಬಂದು ಕೆಳಗೆ ಬಿದ್ದಿದ್ಲು. ಆಗ ಪಶ್ಚಾತ್ತಾಪದಿಂದ ಕಾವ್ಯ ತನ್ನ ಬಟ್ಟೆಗಳನ್ನು ಹಾಕ್ಕೊಂಡು ತಲೆನ ಟವಲ್ನಿಂದ ಸುತ್ತಕೊಂಡ್ಲು. ನಾನು ಮತ್ತೆ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದ್ವಿ. ಅಷ್ಟರಲ್ಲಿ ಮನೆಯವರೆಲ್ಲ ಅವಳ ಶಬ್ದನ ಕೇಳಿಸ್ಕೊಂಡ್ರು, ರೂಮಿಗೆ ಬಂದರು. ಅವಳು ಮತ್ತೆ ನಾನು ಒದ್ದೆ ಬಟ್ಟೆನಲ್ಲಿ ಇದ್ದಿದ್ದನ್ನು ನೋಡಿ ಎಲ್ರಿಗೂ ಅಲ್ಲಿ ಪರಿಸ್ಥಿತಿ ಅರ್ಥ ಆಯಿತು. ಡಾಕ್ಟರ್ ಬಂದು ಪೂಜಾಳನ್ನು ನೋಡಿ ತಲೆ ಸುತ್ತು ಬಂದು ಬಿದ್ದಿದ್ದಾಳೆ, ಆದರೆ ಏನಾದರೂ ನೋಡಿ ಶಾಕ್ ಆಗಿರಬೇಕು ಅಂತ ಟ್ರೀಟ್ಮೆಂಟ್ ಕೊಟ್ಟು ಹೋದರು. ಅವಳಿಗೆ ಪ್ರಜ್ಞೆ ಬಂತು. ಕಾವ್ಯ ಅಕ್ಕ ಕ್ಷಮಿಸು ಅಂತ ಹೇಳ್ತಾ ಅವಳ ಹತ್ರ ಹೋದರೆ ಅವಳು ತುಂಬ ಕೋಪದಿಂದ ಅವಳ ಮುಖನ ನೋಡಿದ್ಲು. ಅಷ್ಟರಲ್ಲಿ ಅಮ್ಮ ಇವರನ್ನು ಹೊರಗಡೆ ಕರ್ಕೊಂಡು ಹೋಗು, ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಅಂತ ತುಂಬ ಕೋಪದಿಂದ ಕಿರ್ಚಿದ್ಲು. ಎಲ್ಲರೂ ಹೊರಗಡೆ ಬಂದ್ವಿ. ಆಗ ಅವರಮ್ಮ ಚೆನ್ನಾಗಿ ನನಗೂ ಮತ್ತೆ ಕಾವ್ಯಾಳಿಗೂ ಬೈದ್ಲು. ಸ್ವಂತ ಅಕ್ಕನಿಗೆ ಶತ್ರುವಾಗಿಬಿಟ್ಟಿದೀಯ ನೀನು, ಇಷ್ಟು ಕೆಟ್ಟವಳು ಅಂತ ಗೊತ್ತಿದ್ದಿದ್ರೆ ಚಿಕ್ಕನ್ನಲ್ಲೇ ನಿನ್ನ ಕತ್ತನ್ನು ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ ಅಂತ ಕೋಪದಿಂದ ಹೇಳಿದ್ರು. ನನ್ನನ್ನು ನೋಡಿ ನೀನು ನನ್ನ ಗೆಳತಿಯ ಮಗ, ಅವಳ ರೀತಿ ತುಂಬ ಒಳ್ಳೆಯವನು, ಯಾವ್ದು ಸರಿ ಯಾವುದು ಧರ್ಮ ಅದ್ರ ಕಡೆ ನಿಲ್ತೀಯಾ ಅಂತ ಅಂದ್ಕೊಂಡ್ರೆ ಅಕ್ಕನ್ನ ಬಿಟ್ಟು ತಂಗಿ ಕಡೆ ಆಕರ್ಷಿತನಾದರೆ ನಾನೇನು ಮಾಡಲಿ? ಇಬ್ಬರಲ್ಲಿ ಒಬ್ರನ್ನೂ ಕೂಡ ನಿನಗೆ ಕೊಡೋದೇ ಇಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡು, ಎಂದಿಗೂ ಕೂಡ ನಿನ್ನ ಮುಖನ ನನಗೆ ತೋರಿಸ್ಬೇಡ ಅಂತ ಕೋಪದಿಂದ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ಮನೆ ಬಾಗಿಲನ್ನು ಹಾಕಿದ್ರು. ಆದರೆ ಕಿಟಕಿಯಿಂದ ಕಾವ್ಯ ನನ್ನನ್ನು ನೋಡ್ತಾ ಅಳ್ತಾ ಇದ್ಲು. ನನಗವಳ ಮೇಲೆ ಪ್ರೀತಿ ಸತ್ಯ, ಆದರೆ ಅವಳಿಗೂ ನನ್ನ ಮೇಲೆ ನನ್ನಂತೆ ಫೀಲಿಂಗ್ಸ್ ಇರೋದು ತಿಳಿದು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಈಗ ವಿಷಯ ತುಂಬ ಕೆಟ್ಟದಾಗಿದೆ. ಸ್ವಲ್ಪ ದಿನಗಳಾದ ಮೇಲೆ ಪೂಜಾಳ ಮದುವೆ ಆಗುತ್ತೆ. ಆಗ ಕಾವ್ಯ ಮತ್ತು ನನ್ನ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಬೇಸರದಲ್ಲಿ ಮನೆಗೆ ಬಂದೆ. ಮನೆ ಒಳಗಡೆ ಬಂದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಕೆನ್ನೆಗೆ ಮುತ್ತು ಕೊಟ್ಲು. ನನ್ನನ್ನು ಹೊಗಳ್ತಾ ಇದ್ದಾಳೆ. ಅವಳು ನಿಜವಾಗ್ಲೂ ಹೊಗಳ್ತಾ ಇದ್ದಾಳಾ, ಅಥವಾ ಅವಳ ಗೆಳತಿ ಫೋನ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದಕ್ಕೆ ಇಂಡೈರೆಕ್ಟಾಗಿ ಬೈತಾ ಇದ್ದಾಳ ತಿಳಿಲೇ ಇಲ್ಲ. ನಿಧಾನವಾಗಿ, ಅಮ್ಮ ನನಗೆ ವಿಷಯನ ಬಿಡಿಸಿ ಹೇಳು, ನಿನ್ನ ಮದುವೆಗೆ ಒಪ್ಕೊಂಡಿದ್ದಾರೆ, ನಿನ್ನ ಮತ್ತು ಕಾವ್ಯ ಮದುವೆಗೆ ಅವ್ರ ಮನೆಯಲ್ಲಿ ಎಲ್ಲರೂ ಅಂತ ಹೇಳಿದಾಗ ನನಗೆ ನಂಬೋದಕ್ಕೂ ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರಪ್ಪ ಫೋನಲ್ಲಿ ನನ್ನ ಜೊತೆ ಮಾತಾಡಿ ಹೇಳಿದ್ರು, ಹೌದು ಮಗನೇ, ನೀವಿಬ್ಬರು ನಿಜವಾಗ್ಲೂ ಇಷ್ಟಪಟ್ಟಿದ್ದೀರಿ ಅಂದರೆ ಮದುವೆಯಾಗಿ ನಮ್ಮ ಅಭ್ಯಂತರ ಏನೂ ಇಲ್ಲ. ಈ ವಿಷಯದ ಬಗ್ಗೆ ಮೊದಲು ಪೂಜಾ ನಮಗೆ ಮನವರಿಕೆ ಮಾಡಿಕೊಟ್ಟದ್ದು. ಯಾರನ್ನು ಪ್ರೀತಿಸ್ತಾರೆ ಅವರನ್ನೇ ಮದುವೆ ಆಗಬೇಕು. ನನ್ನನ್ನು ಮದುವೆಯಾಗಿ ಅವಳನ್ನು ಪ್ರೀತಿಸ್ತಾ ಇದ್ರೆ ಸಂಸಾರ ಹೇಗೆ ಮಾಡೋದು ಅಂತ ಹೇಳಿದಾಗ ನಮಗೆ ವಾಸ್ತವ ಅರ್ಥ ಆಯಿತು. ಕಾವ್ಯ ನಿನ್ನನ್ನು ತುಂಬ ದಿನಗಳಿಂದ ಪ್ರೀತಿಸ್ತಿದ್ದಾಳೆ, ಅಲ್ಲ ವರ್ಷಗಳಿಂದ. ಒಂದು ಫಂಕ್ಷನ್ಗೆ ನಿಮ್ಮ ಮನೆಗೆ ಬಂದಿದ್ವಿ. ಆಗ ಅವಳು ಇನ್ನು ಚಿಕ್ಕವಳು, ಆಗಿನಿಂದನೂ ಅವಳಿಗೆ ನೀನು ಅಂದರೆ ಇಷ್ಟ ಅಂತೆ. ಆ ವಿಷಯವನ್ನು ಮೊನ್ನೆ ಆಕ್ಸಿಡೆಂಟ್ ಆಗಿ ಹೇಳಿಬಿಟ್ಲು. ಅಂದಿನಿಂದ ನಾವೆಲ್ಲ ಮನೆಯಲ್ಲಿ ಯೋಚಿಸ್ತಾ ಇದ್ವಿ ಈ ವಿಷಯದ ಬಗ್ಗೆ. ಇಂದು ನಿಮ್ಮಿಬ್ಬರನ್ನ ಸ್ನಾನದ ಮನೆಯಲ್ಲಿ ಪೂಜಾ ನೋಡಿ ನಡೆದ ವಿಷಯವನ್ನು ಹೇಳಿದ್ಲು. ಇದರಿಂದ ನಮಗೆ ಬೇಸರ ಆಗಿಲ್ಲ, ಬದಲಿಗೆ ಇಬ್ಬರು ಪ್ರೀತಿಸಿದವರನ್ನ ದೂರ ಮಾಡ್ತಾ ಇದ್ದೀವಿ ಅನ್ನೋ ಭಯ ಶುರುವಾಯಿತು. 2 ವರ್ಷ ತಾಳ್ಮೆಯಿಂದ ಕಾದ್ರೆ ಕಾವ್ಯಾಗೆ ನಿಮ್ಮ ಜೊತೆ ಮದುವೆ ಶಾಶ್ವತವಾಗಿ ಅದ್ಧೂರಿಯಾಗಿ ಮಾಡ್ತೀವಿ ಅಂತ ಹೇಳಿದಾಗ ನನ್ನ ಎಷ್ಟೋ ದಿನಗಳ ಕನಸು ನನಸಾಯಿತು. ನೆಮ್ಮದಿಯ ಉಸಿರು ಬಿಟ್ಟೆ. ಅಮ್ಮ ನಿಜವಾಗ್ಲೂ ಮಾತಾಡಿದ್ದು ಕಾವ್ಯಾಳ ಅಪ್ಪನೇ ತಾನೇ? ಪ್ಲೀಸ್ ಅಮ್ಮ, ಅವಳ ಜೊತೆ ಮಾತಾಡಬೇಕು. ಇಷ್ಟು ದಿನ ಅವಳ ಅಕ್ಕನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಅವಳ ಜೊತೆ ತುಂಬ ಗಿಲ್ಟಿಯಿಂದ ಮಾತಾಡ್ತಾ ಇದ್ದೆ. ಪ್ಲೀಸ್ ಪ್ಲೀಸ್ ಅಂತ ಅವಳ ಕೈಯನ್ನು ಮಗುವಂತೆ ಹಿಡ್ಕೊಂಡೆ. ಆಗವಳು ಅವಳ ಗೆಳತಿಗೆ ಫೋನ್ ಮಾಡಿದ್ಲು. ಅಮ್ಮನ ಮುಖ ತುಂಬಾ ಸೀರಿಯಸ್ ಆಗಿತ್ತು. ಫೋನಲ್ಲಿ ಮಾತಾಡಬೇಕಾದ್ರು. ನಂತರ ಬೇಸರದಿಂದ ನನ್ನ ಕಡೆ ನೋಡ್ತಾ ಇದ್ಲು. ನಾನು ಅವರಮ್ಮ ಕಳಿಸೋದಕ್ಕೆ ಒಪ್ಪಲಿಲ್ಲವೇನೋ ಅಂತ ಬೇಸರ ಮಾಡಿಕೊಂಡೆ. ಅಮ್ಮ ನಗ್ತಾ ಬೇಗ ಬೇಗ ರೆಡಿಯಾಗಿ ಹೋಗು ಅಂತ ಹೋಟೆಲ್ನ ಹೆಸರನ್ನು ಹೇಳಿದ್ಲು.
ಅವಳು ನಿನಗಾಗಿ ಕಾಯ್ತಾ ಇದ್ದಾಳೆ. ಕಾವ್ಯಾಳಿಗಿಂತ ನೀನು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೆ. ರಾಹುಲ್ ಬಹಳ ಬೇಗ ತುಂಬ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಹೋದ. ಅವನಿಗೆ ನಿಜವಾಗ್ಲೂ ಈ ದಿನ ಇಷ್ಟು ಸುಂದರವಾಗಿ ಬಂದಿದೆ ಅಂತ ಅಂದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಕಾವ್ಯ ಸ್ವಲ್ಪ ದಿನದಲ್ಲಿ ನನ್ನವಳಾಗ್ತಾಳೆ, ನಾನಿಷ್ಟಪಟ್ಟ ಹುಡುಗಿ ಅಂತ ಅವಳು ಹೇಳಿದ್ದ ಜಾಗಕ್ಕೆ ಹೋದೆ. ಅವಳು ಕೂಡ ರೆಡಿಯಾಗಿ ಬಂದಿದ್ಲು. ನಿಧಾನವಾಗಿ ಅವಳ ಕಡೆ ಹೆಜ್ಜೆ ಹಾಕ್ತೆ. ನನ್ನ ಎದೆ ಬಡಿತ ಜಾಸ್ತಿ ಆಗ್ತಿದೆ. ಮೊದಲ ಬಾರಿ ಅವಳನ್ನು ನೋಡಿದಾಗ ಹೇಗಾಗ್ತಿತ್ತೋ ದೇಹದಲ್ಲಿ ಎಲ್ಲ ಅದೇ ರೀತಿ ಆಗ್ತಾ ಇದೆ. ಮೊದಲಾದರೆ ಕನ್ಫ್ಯೂಷನ್ ಇತ್ತು, ಈಗ ಕ್ಲಿಯರ್ ಆಗಿದೆ. ಅವಳು ಕೂಡ ನನ್ನ ಹತ್ರ ಬರ್ತಿದ್ಲು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೇಳಿದೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ, ಈ ಜೀವನ ಪರ್ಯಂತ ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದೆ. ಅದಕ್ಕವಳು ನಗ್ತಾ ಕಣ್ಣಲ್ಲೇ ಹೌದು ಅಂತ ಹೇಳಿದ್ಲು. ಈ ಕ್ಷಣ ಹೀಗೆ ನಿಂತೋಗ್ಲಿ ಅಂತ ಅನ್ನಿಸ್ತಿತ್ತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.